A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾವು ನೋಡ್ತಾ ಇದ್ರಿ A9 ನ್ಯೂಸ್, ಅಮೀನ್ ಶೇಖ್ ಜೊತೆ. ಇವತ್ತು ಇವ್ರು ಹೇಳೋದ್ರಿಂದ ಈಗ ನಮ್ಮ ಯೂಸುಫ್ ಜಮಾದಾರ್ ಅವರು, ಆಮೇಲೆ ನಬಿ ಅವರು, ಆಟೋ ರಿಕ್ಷಾ ಯೂನಿಯನ್ ಅಧ್ಯಕ್ಷ. ಬಟ್ ಏನದ ಅಂದ್ರೆ ಇಲ್ಲಿ ಕಂಟಿನ್ಯೂ ಅದು ಒಂದು 12 ವರ್ಷದಿಂದ ಅದು ಫಸ್ಟ್ ಆಫ್ ನಾವು ಸಣ್ಣ ಹುಡುಗ ನೋಡ್ತಿದ್ದೆವು ಇಲ್ಲಿ ಪೋಸ್ಟ್ ಆಫೀಸ್ ಮುಂದಗಡೆಂದು. ಬಟ್ ಇವತ್ತು ಅಲ್ಲಿ ಏನ್ ನಡೆದಂದ್ರೆ ಸಾಕಷ್ಟು ಹುಡುಗರು ಬಂದು ಅಲ್ಲಿ ಕೊಂಡಿದ್ದಾರೆ. ನಾವು ಹೇಳೋದು ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರಿಗೆ ಹೇಳಬೇಕು. ಯಾಕಂದ್ರೆ ಈಗ ಇಡೀ ನಮ್ಮ ಬಿಜಾಪುರ ಜಿಲ್ಲಾದು ಈಗ 15 ಲಕ್ಷ ಜನರು ಹಕ್ಕು ಸರಿದಾರ ಅವರು. ಬಟ್ ಏನ್ ಹೇಳೋದಂದ್ರೆ ಇಲ್ಲಿ ಸಾಕಷ್ಟು ವಯಸ್ಸಾಗ್ದವ್ರು ಅದು ಇದು ಬರ್ತಾರ. ಈ ಕಡೆ ಸಿಟಿ ಬಸ್ನು ಬರ್ತದ, ಈ ಕಡೆ ರಿಕ್ಷಾನು ಬರ್ತಾವ. ಬಟ್ ಅದ್ರ ಸಲುವಾಗಿ ರಿಕ್ಷಾದವ್ರಿಗೆ ಮೊದಲು ಹೆಂಗಿತ್ತು ಆ ಅನುಕೂಲ ಮಾಡಿ ಕೊಡ್ರಿ. ಸಿಟಿ ಬಸ್ ಸ್ಟಾಪ್ ಏನಿದೆ ಬಟ್ ಅದು ಎಲ್ಲಿತ್ತು ಅಲ್ಲಿ ಮುಂದ್ಗಡೆ ಮಾಡ್ರಿ. ನಮ್ಮ KRTC DC ದವ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೇನು. ಬಟ್ ಅಲ್ಲಿ ಮೊದಲು ಬಸ್ ಸ್ಟಾಪ್ ಏನಿದೆ ಬಸ್ ಸ್ಟಾಪ್ ಮಾಡಿದ್ದು ಆ ಬಸ್ ಸ್ಟಾಪ್ ಕಂಟಿನ್ಯೂ ಮಾಡ್ರಿ. ಇದು ನಮ್ ಗಾಂಧಿ ಚೌಕ್ ಒಳಗೆ ಏನಿದೆ ಸಾರ್ವಜನಿಕ ಬರ್ತಿರ್ತಾರ ಹೋಗ್ತಿರ್ತಾರ, ಆಟೋಗಳು ಇರ್ತಾವ. ಬಟ್ ಹೊಟ್ಟೆ ಸಲಕ್ಕೆ ದುಡಿತಾರ. ಯಾಕಂದ್ರೆ ಒಂದೊಂದು ಆಟೋದವ್ರು ನಾವು ಪರಿಸ್ಥಿತಿ ನೋಡಿದ್ವಿ, ಅವ್ರ ಮನ್ಯಾಗ ಅವ್ರ ಮುಸುರಿ ತಿಕ್ಕಿ ತಿನ್ನೋತಾನ ಅವ್ರ ಮನಿ ನಡೆಯಂಗಿಲ್ಲ. ಇಲ್ಲಿ 500 ದುಡ್ಡು ಹೋಗಿ ಮನಿ ನಡೆಸುತ್ತಾನ, ಮನಿ ನಡೆಯಂಗಿಲ್ಲ. ಅಥವಾ ಬಹಳಷ್ಟು ಕಾಲೇಜ್ಗಳು ಶಾಲೆಗಳಿಗೆ ನೋಡ್ತಾನು ಆಟೋ ಹೋದವ್ರದ್ದು ಪ್ರಿನ್ಸಿಪಲ್ಗಳು ಹೋಗ್ತಿದ್ರ ರೊಕ್ಕ ತಂದಿರ್ಸಾರ, ಅವ್ರ ಗಳಕಿ ಇಲ್ಲತ್ತ, ಅವ್ರ ಆಟೋ ಹಿಡಿತಾರತ್ತ, ಆಟೋ ಬಿಡ್ತಾರತ್ತ ಇದೇ ಮಾಡ್ತಿದೆ. ಬಟ್ ಆಟೋದವ್ರ ಬಗ್ಗೆ ಬಹಳ, ಯಾಕಂದ್ರೆ ಬಡವರಿಗೆ ಬಹಳ ಸಹಾಯ ಮಾಡ್ತಾರ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು. ಅದ್ರ ಸಲುವಾಗಿ ಈ ಆಟೋದವ್ರ ಬಗ್ಗೆ ಒಂದ್ ಸ್ವಲ್ಪ ತಮ್ಮ ಮನಸ್ಸದಾಗ ತಗೊಂಡು ಬಟ್ ಆದಷ್ಟು ಬೇಗ ಇದು ಗಾಂಧಿ ಚೌಕ್ ಚಾಲೂ ಮಾಡಿದ್ರೆ ಬಹಳ ಚೆನ್ನಾಗಿದೆ. ತಾವ್ ನೋಡ್ಬೋದು, ನಾವು ಸುದ್ದಿ ಮಾಡಕತ್ತಂದ್ರೆ ಮುಂದ್ಗಡೆ ಬಂದು ಸಿಟಿ ಬಸ್ ನಿಂತು ಪಕ್ಕದಲ್ಲಿ ಇದು ಇದೆ, ಸಿಗ್ನಲ್ ಬಿಡ್ತದ. ಎಲ್ಲ ಟ್ರಾಫಿಕ್ ಒಮ್ಮೆ ಗೋಳೆ ಆಗ್ತದೆ. ಇಲ್ಲಿ ಯಾವುದೇ ಒಂದು ದೊಡ್ಡ ಅನಾಹುತ ಮೊದಲುಗಡೆ. ಬಟ್ ನಮ್ಮ ಸಾಹೇಬರು ಒಂದು ಸ್ವಲ್ಪ ಇದಕ್ಕೆ ಲಕ್ಷ್ಯ ಕೊಟ್ಟು ಆದಷ್ಟು ಬೇಗ ಇದು ಚಾಲನೆ ಮಾಡಿಕೊಟ್ರೆ ಭಾಳ ಚೆನ್ನಾಗಿ ಆಗ್ತದೆ. ಸಿಟಿ ಬಸ್ ಸ್ಟಾಪ್ ಎಲ್ಲಿತ್ತು ಅಲ್ಲಿ ಮೊದಲೇ ಹಳೆ ಬಸ್ ಸ್ಟಾಪ್ ಎಲ್ಲಿದೆ ಅಲ್ಲೇ ಮಾಡಿದ್ರೆ ಅದು ಒಂದು ಚಲೋ ಅನಿಸ್ತದೆ. ಯಾಕಂದ್ರೆ ಎರಡು ಕಡೆ ಟ್ರಾಫಿಕ್ ಆಗೋಂಗಿಲ್ಲ. ನಾವು ಬೇಕಂದ್ರೆ ನಾವೇ ಸರಿ ಮಾಡಿ ನೋಡ್ಬೋದು. ನಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇವೆ. ನಾವು ಹೇಳ್ತಿದ್ದೇವೆ ನೋಡ್ರಿ, ಈ ಕಡೆ ಬಸ್ ಹೋಗ್ತದೆ, ಈ ಕಡೆ ಆಟೋ ನಿಂದಿರ್ತಾವ, ಈ ಕಡೆ ಮುಂದಗಡೆಯಿಂದ ಏನಿದೆ. ಬಟ್ ಈ ಕಡೆ ಸಿಗ್ನಲ್ ಬಿಡ್ತದ. ಈ ಕಡೆ ಸಿಗ್ನಲ್ ಗಾಡಿ ಒಂದು 100 ಗಾಡಿ ಬರ್ತಾವ ಒಂದು ಸಿಗ್ನಲ್ದಾಗ. ಬಟ್ ಇಲ್ಲಿ ಏನದ ಅಂದ್ರೆ ಡಬಲ್ ಆಟೋ ಒಂದು ಪ್ಯಾಸೆಂಜರ್ ಸೆಲೆಕ್ಟ್ ಪಾಪ ಅವರು ಕಾಯ್ದಿರ್ತಾರ. ಅವು ಆಟೋ ಬಂದು ರೋಡಿನ ಮ್ಯಾಗ ಬ್ರೇಕ್ ಹೊಡಿತಾವ. ಈ ಕಡೆಯಿಂದ ಸಿಟಿ ಬಸ್ ಬರ್ತದ, ಈ ಕಡೆ ಖಾಲಿ ಬಸ್ ಹೋಗ್ತಾವೆ. ಅದ್ರ ಸಲುವಾಗಿ ನನ್ನ ಕಡೆಯಿಂದ ಕಳ್ಕಳಿ ಇದೆ ನಮ್ಮ SP ಸಾಹೇಬರಿಗೆ ಆದಷ್ಟು ಬೇಗ ಇಲ್ಲಿ ಆಟೋದ ಒಂದು ಪಾಯಿಂಟ್ ಕೊಡ್ರಿ. ಬಸ್ ಸ್ಟಾಪ್ ಏನಿದಲ್ಲ ಬಸ್ ಸ್ಟಾಪಿನ ಮುಂದೆ ತಾವು ನೋಡ್ಬೋದು ನೋಡ್ರಿ ಟ್ರಾಫಿಕ್ ಹೆಂಗೆ ಆಗ್ತದೆ. ಇಲ್ಲಿ ಒಮ್ಮೆ ಸಿಗ್ನಲ್ ಬಿಡೋಣ ಇಷ್ಟು ಟ್ರಾಫಿಕ್ ಆಗಿಬಿಡ್ತದೆ. ಇಲ್ಲಿ ಡಬಲ್ ರಿಕ್ಷಾ ನಿಂದಿರಬೇಕಾಗ್ತದೆ ಒಂದೊಂದು ಪ್ಯಾಸೆಂಜರ್ ಸಲಕ್ಕೆ. ಪಾಪ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಇವು ಹೆಣ್ಮಕ್ಳು ಇಲ್ಲಿ ಬರ್ತಿದ್ದಾವೆ. ಬಟ್ ಈ ಕಡೆ ನೋಡಿದ್ರೆ ಈ ಕಡೆ ಸಿಟಿ ಬಸ್ ಸ್ಟಾಪ್. ಬಟ್ ಈ ಸಿಟಿ ಬಸ್ ಸ್ಟಾಪ್ ಮೊದಲು ಎಲ್ಲಿತ್ತು ಅಲ್ಲಿ ಹಾಕಿದ್ರೆ ಭಾಳ ಚೆನ್ನಾಗಿ ಆಗ್ತದೆ. ಇದು ರಿಕ್ಷಾದವ್ರಿಗೆ ಒಂದು ಪಾರ್ಕ್ ಮಾಡಿ ಕೊಡ್ರಿ ಈ ಕಡೆ. ಯಾಕಂದರೆ ಈ ರೋಡ್ ಓಪನ್ ಆಗ್ತದೆ ನಮಗೆ ಹೋಗೋಕ್ಕೆ. ಯಾವುದೇ ಆಂಬುಲೆನ್ಸ್ ಆಗಲಿ ಅದು ಆಗಲಿ ಇದು ಯಾವುದೇ ಹೋದ್ರೂ ಸಾಕಷ್ಟು ಇದು ರೋಡ್ ಓಪನ್ ಆಗ್ತದೆ, ಆಟೋಗಳು ಒಳಗಿಂದ ಹೋಗ್ತಾವೆ. ಬಟ್ ಅದ್ರ ಸಲುವಾಗಿ ನಮ್ಗೆ ಕಳ್ಕಳಿ ಇದೆ. ನಾವು ನೋಡ್ಬೋದು ಇದು ನೋಡ್ರಿ ಹಿಂಗೆಲ್ಲ ಪ್ರಾಬ್ಲಮ್ ಇದೆ ಇಲ್ಲಿ ಗಾಂಧಿ ಚೌಕ್ ಒಳಗೆ ಮೇಲೆ. ಈ ಕಡೆ ಸಿಗ್ನಲ್ ಬಿಡೋಣ ಒಂದು 100 ಆಟೋ ಬರ್ತಾವೆ, ಈ ಕಡೆ ಸೈಕಲ್ ಮೋಟ್ರ್ ಬರ್ತಾವೆ, ಕಾರ್ಗಳು ಬರ್ತಾವೆ. ಬಟ್ ಜಾಗ ಎಲ್ಲಿ ಇರೋಂಗಿಲ್ಲ. ಅದ್ರ ಸಲುವಾಗಿ LBS ಮಾರ್ಕೆಟ್ ಮುಂದೆ ಏನಿದೆ ಇಲ್ಲಿ ಆಟೋದವ್ರಿಗೆ ಚಾಲನೆ ಕೊಡ್ರಿ. ಮುಂದೆ ಪೋಸ್ಟ್ ಆಫೀಸ್ ಅಪೋಸಿಟ್ ಏನಿದೆ ಅಲ್ಲಿ ಬಸ್ ಸ್ಟಾಪ್ ಖಾಲಿ ಇದೆ, ಹಳೆ ಬಸ್ ಸ್ಟಾಪ್ ಅವ್ರದ್ದು, ಸಿಟಿ ಬಸ್ ಸ್ಟಾಪ್ದವ್ರದ್ದು. ಬಟ್ ಅಲ್ಲಿ ಸ್ಟಾಪ್ ಅವ್ರಿಗೆ ಅಲ್ಲಿ ಸ್ಟಾಪ್ ಮಾಡಿ ಕೊಡ್ರಿ. ಅದಷ್ಟು ಕಳ್ಕಳಿ ಇದೆ ನಮ್ಮ ಕಡೆಯಿಂದ. बीजापुर गांधी चौक में जो बस स्टॉप बनाया वाला है 30 बाई 30 का एक बस स्टॉप पोस्ट ऑफिस के पास बना गो खुला छोड़ेगा। वहाँ पर पिदोड़े ऐसे वैसे गंदे लोग जहाँ को बैठ को वो बस स्टॉप वेस्ट हो रहा। वो बस स्टॉप निकाल को लेकर को यहाँ जनता मार्केट में करे। यहाँ से अंदर से बस जाने लगी तो पूरा हमारा ट्रैफिक जाम हो रही है। ट्रैफिक अभी ऑटो वाले बाहर से गए तो ट्रैफिक पूरा जाम हो रही है। अभी SP निंबर्गी साहब को यही बोलना चाहते हैं कि पहले जो बस स्टॉप था उनका बस स्टॉप जहाँ था देखो वहां जाना हुआ, यहाँ नहीं होना। क्यों बोले तो यहाँ 60-70 साल के लोग जो है 60-70 साल के जो लोग वहां से जो मार्केट लेके आते हैं, बस वगैरह जाते रहती है। ऐसी बस जाने का करे हादसा वगैरह होगा तो किसकी जिम्मेदारी है, कौन रिस्पॉन्स लेने वाले है इसके। यहाँ पर 2 से 3 ऑटो सीट बिठा के ऑटो वाले फटकने लेके जाते हैं उनको। यहाँ पर जो ज्यादा बस की जो तकलीफ हो रही थी, हाँ, और उससे ज्यादा ट्रैफिक अभी यहाँ हो रही गांधी चौक सर्कल में। उसीलिए मैं हमारे SP साहब निंबर्गी साहब को बोलना चाहता हूँ, हाथ जोड़ के रिक्वेस्ट है हमारी, जहाँ जो पहले बस स्टॉप था वो बस स्टॉप हो ही जाना चाहिए। यहाँ पर लोगों का अनुकूल करके देना उन्होंने।
लोगों को भी अनुकूल है और ऑटो वालों को भी अनुकूल करके देना। मेरा नाम अखिल भारतीय जमजम एसोसिएशन आज अध्यक्ष उपाध्यक्ष। तो साहब मैं जब से निम्बरगी साहब को एसपी साहब निम्बरगी साहब को यहाँ बीजापुर में मैं देख रहा हूँ, बहुत से बहुत गरीबों की उन्होंने मदद भी की है, उनके प्रॉब्लम हल भी करे हैं उन्होंने। और मैं एक बात बताना चाहता हूँ, गरीब कम से हर एक ऑटो वाला गरीब से गरीब है। अगर ऑटो वालों के पास आस्ती वगैरह रहती तो 10-20 रुपए कमाने क्यों आते थे। मैं इसीलिए बोलना चाहता हूँ डिपार्टमेंट वालों को भी पूरे से पूरा हमारे ऑटो वाले कुछ भी पर्स हों दे, चेन हों दे, मोबाइल हों दे, हर एक चीज के अंदर हमें ऑटो वाला हमारा डिपार्टमेंट वालों को सपोर्ट करके डिपार्टमेंट वालों के हाथ में जाकर देते हैं। मैं इसीलिए मैं बोलना चाहता हूँ हमें अलग नहीं, डिपार्टमेंट अलग नहीं, दोनों ने मिलाकर काम करेंगे तो बराबर होगा। एसपी साहब से हमारी रिक्वेस्ट है कि ऑटो वाला गरीब से गरीब है, उनके ऊपर रहीम खाकर इस रोड क्लियर कर हमारे को लेना। अस्ಸಲಾಂ ವಾಲೇಕುಂ, ನಮಸ್ತೆ, ಜೈ ಭೀಮ್। ಇವತ್ತು ಬಿಜಾಪುರ ನಗರದಲ್ಲಿ ಏನು ಹಾರ್ಟ್ ಆಫ್ ಸಿಟಿ ನಾವು ಗಾಂಧಿ ಚೌಕ್ ನಲ್ಲಿ ಈಗ ನಿಂತೀವಿ। ಇದು ಬಿಜಾಪುರ ನಗರದ ಹಾರ್ಟ್ ಆಫ್ ಸಿಟಿ ಅಂತೇಳಿ ಎಲ್ಲರೂ ಗುರುತಿಸ್ತಾ ಇದ್ದಾರೆ। ಬಿಜಾಪುರ ನಗರದಲ್ಲಿ ನೋಡ್ರಿ ಆಟೋ ರಿಕ್ಷಾ ಸಿಟಿ ಮೀರಿ ಆಗುವುದರಿಂದ ಟ್ರಾಫಿಕ್ ಬಹಳ ತೊಂದರೆ ಆಗ್ಲತ್ತ। ಅದ ಸಂಬಂಧ ಏನಂದ್ರೆ ನಮ್ಮ ಜಿಲ್ಲಾ SP ಸಾಹೇಬರು ಪ್ರತಿಯೊಂದು ಕಡೆ ಕ್ಯಾಮ್ರಾ ತೆಗೆದಾಗ್ಲಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಾಗ್ಲಿ, ತಮ್ಮ ರೂಲ್ಸ್ ಅನ್ನು ಅವರು ಕಡ್ಡಾಯವಾಗಿ ಮಾಡಾಕತ್ತಾರ। ನಾವು ಎಲ್ಲಾ ಆಟೋ ರಿಕ್ಷಾದವ್ರದ್ದು ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಲಾಗ್ತೀವಿ, ಏನಂದ್ರ ಸ್ವಲ್ಪ ದುಡಿಲಾಕ ಅನುಕೂಲ ಮಾಡಿಕೊಟ್ರ ತುಂಬಾ ಉಪಕಾರ ಆಗ್ತೈತಿ। ಮೊದಲ ಸಮಸ್ಯೆ ಏನಂದ್ರ ಇಲ್ಲಿ ಪೋಸ್ಟ್ ಆಫೀಸ್ ಮಗ್ಗಲ್ ಹಳೆ ಒಂದು 20 ವರ್ಷದಿಂದ ಒಂದು ಬಸ್ ಸ್ಟಾಪ್ ಅದ। ಆ ಬಸ್ ಸ್ಟಾಪ್ ಬಿಟ್ಟ ಇಲ್ಲಿ ಮುಂದೆ ಇಲ್ಲಿ LBS ಮಾರ್ಕೆಟ್ ಬಲ್ಲಿ ತಂದವರು ನಿಂದ್ರಿಸುದು ಮಾಡ್ಲಕತ್ತಾರ। ಅದರಿಂದ ಆಟೋ ರಿಕ್ಷಾದವ್ರ ಕಡೆಯಿಂದ ಟ್ರಾಫಿಕ್ ಹೆಚ್ಚಾಗ್ಲತ್ತಾರ। ಈ ಆಟೋ ರಿಕ್ಷಾದವ್ರದ್ದು ತಪ್ಪಿಲ್ಲ, 12,500 ಸಿಟಿ ಮೀರಿ ಆಟೋ ಆಗ್ಯಾವ। ಸಿಟಿ ಲಿಮಿಟ್ ಅಂದ್ರೆ 4,000 ಆಟೋ ಸಾಕಾಗ್ತಾವ, ಆದ್ರೆ ದಿವಸ ಒಂದು 100 ಆಟೋ ಬರಾಗತ್ತಾವ ಎಲೆಕ್ಟ್ರಾನಿಕ್ ಆಟೋ। ಆದ್ರ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಬಸ್ ಶಕ್ತಿ ಯೋಜನೆ ಕೊಟ್ಟಾರ, ಫ್ರೀ ಬಸ್ ರಿಂದ ಎಲ್ಲಾರು ಬಸ್ ಹತ್ತಿ ಹೊಂಟಾರೆ ಹೆಣ್ಮಕ್ಳು। ಆಟೋದವ್ರಿಗೆ ಏನು ಹೊಟ್ಟೆ ತುಂಬು ಏನೋ ಅನುಕೂಲ ಆಗ್ತಾ ಇಲ್ಲ, ಅದ ಸಂಬಂಧ ರಿಕ್ವೆಸ್ಟ್ ಮಾಡ್ಲಾಗತ್ತೀವಿ। ಆ ರೀತಿ ನೋಡಿದ್ರೆ ಈ ಕಡೆ ಬಸ್ ಬೇಡ, ಆಟೋನು ಬೇಡ, ಬಸ್ ಸ್ಟಾಪ್ ಮೊದಲಿತ್ತು ಅಲ್ಲೇ ಮಾಡ್ರಿ। ಆಟೋ ಬಸ್ ಸ್ಟಾಪ್ ಏನಾದ್ರು ಟೂರಿಸ್ಟ್ ಮುಂದೆ ಆಟೋ ಬಸ್ ಸ್ಟಾಪ್ ಐತೆ, ಅಲ್ಲೇ ಮಾಡ್ಬಿಡ್ರಿ, ಇಲ್ಲಿ ಟ್ರಾಫಿಕ್ ಇರಂಗಿಲ್ಲ। ಇದು ಬ್ಯಾರಿಕೇಡ್ ಕ್ಲಿಯರ್ ಮಾಡಿ ರೋಡ್ ದೊಡ್ಡ ಐತಂದ್ರ ಯಾವ್ದು ಟ್ರಾಫಿಕ್ ಆಗಂಗಿಲ್ಲ। ನಾವು SP ಸಾಹೇಬ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ಕೋತೀವಿ, ಸ್ವಲ್ಪ ನೀವು ಬಹಳ ಪರವಾಗಿ ಕೆಲಸ ಮಾಡಿದಿರಿ। ಈ ಎಲ್ಲಾ ಆಟೋ ರಿಕ್ಷಾದವರು ಬಹಳ ಕೊಡ್ರು ಅದಾರ, ಕೆಲವೊಬ್ರು ಬಹಳ ತ್ರಾಸನಾಗ ಅದಾರ, ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕಂತ ನಿಮ್ಮ ಮುಖಾಂತರ SP ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀವಿ। ಯಾಕಂದ್ರೆ ಜೋಡ ಚಾಲು ಮೇಲೆ ಐತೆ